ಸಾಮಾನ್ಯವಾಗಿ ಮಕ್ಕಳಾಗದೇ ಇರುವಂತಹ ದಂಪತಿಗಳು ನೂರಾರು ದೇವಸ್ಥಾನಕ್ಕೆ ಸುತ್ತುತ್ತಾ ಇರ್ತಾರೆ, ಹತ್ತಾರು ಆಸ್ಪತ್ರೆಗೆ ಅಲೀತಾ ಇರ್ತಾರೆ. ಮನೆಗೆ ಒಂದೇ ಒಂದು ಮಗು ಬಂದ್ರೆ ಸಾಕಪ್ಪ ಅಂತ ಕಣ್ಣೀರ್ ಇಡ್ತಿರ್ತಾರೆ. ಆದ್ರೆ ಕೆಲವರು ಮಕ್ಕಳನ್ನ ಏನ್ ಅನ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆಯಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದಿದೆ. ನಿಧಿಗಾಗಿ ಗಂಡು ಮಗುವನ್ನ ಬಲಿ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿದೆ. ಸ್ಥಳೀಯರು ಹೇಳೋ ಪ್ರಕಾರ 8 ತಿಂಗಳ ಹಿಂದೆ ಈ ಮಗುವನ್ನ ಬಲಿ ಕೊಡೋದಕ್ಕೆ ಅಂತಾನೆ ದತ್ತು ತಗೊಂಡು ಬಂದಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ನಂತರ ಅಲ್ಲಿ ಹೋಗಿ ಪರಿಶೀಲನೆಯನ್ನು ನಡೆಸಿದಾಗ ಆ ಮನೆಯ ಒಂದು ಭಾಗದಲ್ಲಿ ಗುಂಡಿಯನ್ನ ಕೂಡ ತೋಡಿದ್ದಾರೆ. ಪೂಜೆ ಮಾಡೋದಕ್ಕೆ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಮನೆಯವ್ರು ಹೇಳುವಂತದ್ದೇನು ಅಂತ ಅಂದ್ರೆ, ನಾವು ಈ ಮಗುವನ್ನ ನಮ್ಮ ತಂದೆಯ ಪರಿಚಯದವ್ರ ಹತ್ರ ದುಡ್ಡು ಕೊಟ್ಟು ದತ್ತು ತಗೊಂಡಿದೀವಿ. 500 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ಮಾಡಿಸಿ ತಗೊಂಡಿದ್ದಾರೆ. ಅದು ಕಾನೂನು ಬಾಹಿರಾನೆ. ನಾವು ಆ ಮಗುವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀವಿ. ಅಲ್ಲಿ ಮನೆಯಲ್ಲಿ ಹುತ್ತ ಬೆಳೆದಿತ್ತು, ಹಾಗಾಗಿ ಗುಂಡಿ ತೋಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ತನಿಖೆ ನಂತರ ಸತ್ಯಾಸತ್ಯತೆ ಹೊರ ಬರ್ಬೇಕಿದೆ.